ಜಾತ್ರೆ ಏನೆಲ್ಲ ವ್ಯವಸ್ಥೆ ಇದೆ ಸರ್? ಈಗ ಜಿಲ್ಲಾಡಳಿತ ಏನ್ ಮಾಡ್ತೀವಿ? ಇದು ನಮ್ಮ ಗವಿಸಿದ್ದೇಶ ಅಂದ್ರೆ ದಕ್ಷಿಣ ಭಾರತದ ದೊಡ್ಡ ಒಂದು ಜಾತ್ರೆ. ಇಲ್ಲಿ ಈ ಬಾರಿ ನಮಗೆ 6 ಲಕ್ಷಕ್ಕಿಂತ 10 ಲಕ್ಷ ಜನ ಇವತ್ತಿನ ದಿವಸ ಬರ್ತಾ ಇದ್ದಾರೆ. ಸೊ ಈ ಜಾತ್ರೆ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಮುಖ್ಯವಾಗಿ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲ ಒಂದು ಭದ್ರತೆಗೋಸ್ಕರ ಎಲ್ಲ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು ಅಥವಾ ಸ್ವಚ್ಛತೆ ಇರ್ಬೋದು, ನಮ್ಮ ಪಟ್ಟಣ ಪಂಚಾಯತ್ ವತಿಯಿಂದ, ಜೆಸ್ಕಾಮಿಂದ ಎಲೆಕ್ಟ್ರಿಕ್ ಕನೆಕ್ಷನ್ ಗೊತ್ತು ಎಲ್ಲ ಆ ಸೇರಿ ಎಲ್ಲ ಕೂಡ 18 ಡಿಪಾರ್ಟ್ಮೆಂಟ್ಸ್ ಮುಖ್ಯವಾಗಿ ಇಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಪ್ರತಿ ವರ್ಷ ಚೆನ್ನಾಗಿ ನಡ್ತಾ ಇದೆ. ಅದೇ ರೀತಿಯಲ್ಲಿ ಈ ವರ್ಷ ಕೂಡ ಆಗ್ತಾ ಇದೆ. ನಮ್ಮ ಜಿಲ್ಲಾ ಪಂಚಾಯತಿಂದ ಮುಖ್ಯವಾಗಿ 2 ಸ್ಟಾಲ್ಸ್ ನಾವು ಮಾಡಿದ್ದೀವಿ. ತೋಟಗಾರಿಕೆ ಇಲಾಖೆಯಿಂದ, ಕೃಷಿ ಇಲಾಖೆಯಿಂದ, ಆಮೇಲೆ NRM ಇಂದ. ಸೊ NRM ಇಂದ ನಮ್ಮ ಈ ಜಾತ್ರೆಯಲ್ಲಿ ಈ ಬಾರಿ 16 ಜಿಲ್ಲೆಯಿಂದ ಮಹಿಳೆಯರು, ಸ್ವಸಹಾಯ ಸಂಘ ಮಹಿಳೆಯರು ಇಲ್ಲಿ ಬಂದಿದ್ದಾರೆ. ಸೊ ಇವತ್ತಿನ ಸ್ಟಾರ್ಟ್ ಮಾಡಿದ್ದಾರೆ. 15 ದಿವಸದಲ್ಲಿ ಅವರು ಈ ತರ ಮಾರಾಟ ಮಾಡ್ತಾರೆ. ಹೋದ ವರ್ಷ ಅವರಿಗೆ ಬಹಳ ಒಳ್ಳೆ ಒಂದು ಆದಾಯ ಬಂದಿತ್ತು, ಬಹಳ ಒಳ್ಳೆ ಇದು ಮಾರಾಟ ಆಗಿತ್ತು. ಈ ವರ್ಷ ಅಲ್ಲಿ ಅದೇ ರೀತಿಯಲ್ಲಿ ಆಗಲಿ ಒಂದು ಆಸೆ ಇದೆ. ಸೊ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ನಮ್ಮ ಸ್ವಾಮೀಜಿ ಅವರ ಆಶೀರ್ವಾದದಿಂದ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ಎಲ್ಲರೂ ಇಲ್ಲಿ ಬರ್ಲಿ, ಎಲ್ಲರೂ ಚೆನ್ನಾಗಿ ಒಂದು ಪ್ರಸಾದ ಇಟ್ಕೊಂಡು ಮತ್ತೆ ಮನೆಗೆ ಹೋಗ್ಬೇಕು ಆ ದೃಷ್ಟಿಯಿಂದ ಎಲ್ಲ ತೋಟಗಾರಿಕೆ ಇಲಾಖೆಯನ್ನು ತೋಟಗಾರಿಕೆ ಅವರಿಗೆ ಜಾಸ್ತಿ ಆದಾಯ ಬರುತ್ತೆ. ಸೊ ನಮ್ಗೆ ಗೊತ್ತಿದೆ, ನಾವು ಪೇರು ಇರ್ಬೋದು, ದಾಳಿಂಬೆ ಇರ್ಬೋದು, ಆಮೇಲೆ ದ್ರಾಕ್ಷಿ ಇರ್ಬೋದು, ಜಾಸ್ತಿ ಪ್ರಮಾಣದಲ್ಲಿ ನಾವು ಮಾಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ರೈತರಿಗೆ ಸ್ವಲ್ಪ ಜಾಸ್ತಿ ಹಣ್ಣು ಮುಟ್ಸ್ಲಿಕ್ಕೆ ಈ ತರ ವ್ಯವಸ್ಥೆ ನಾವು ಮಾಡ್ತೀವಿ. ನಮಸ್ಕಾರ. ದಕ್ಷಿಣ ಭಾರತದ ಕುಂಭ ಅಂತೇಳಿ, ಕುಂಭಮೇಳ ಅಂತೇಳಿ ಪ್ರಸಿದ್ಧಿ ಆದಂತಹ ಗವಿಸಿದ್ದೇಶ್ವರ ಜಾತ್ರೆಗೆ ನಾವೆಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವಿ. ಇಲ್ಲಿ ಅಂದಾಜು 8 ರಿಂದ 10 ಲಕ್ಷ ಜನ ಬರ್ಬೋದು ಅಂತ ನಾವು ಆಂಟಿಸಿಪೇಟ್ ಮಾಡಿದ್ವಿ. ಸೊ ಆ ಪ್ರಯುಕ್ತ ನಾನು ಖುದ್ದು ಇಲ್ಲೇ ಇರ್ತೀನಿ. ನಮ್ಮ IG ಸಾಹೇಬ್ ಬರ್ತಾ ಇದ್ದಾರೆ. 2 ಅಡಿಷನಲ್ ಎಸ್ಪಿದ್ದು, 20 ಜನ ಇನ್ಸ್ಪೆಕ್ಟರ್ಸ್, ಒಂದು 40 ಜನ PSI, 15 ಜನ ಸಿಬ್ಬಂದಿ, ಹೋಮ್ ಗಾರ್ಡ್ಸ್, ASRP ಪ್ಲಟೂನ್ 5 ಇದ್ದಾವೆ, DR ಪ್ಲಟೂನ್ 12 ಇದ್ದಾವೆ. ಸೊ ಎಲ್ಲ ತಗೊಂಡು ನಾವು ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ಇವತ್ತು ಸಾಯಂಕಾಲ ನಡೆಯುವಂತ ತೇರಿಗೆ ಇವತ್ತು ನಾವು ಮಾಕ್ ರಿಹರ್ಸಲ್ ಕೂಡ ಮಾಡ್ಕೊಂಡಿದ್ದೀವಿ. ಸೊ ಕ್ರೈಮ್ ಸಿಬ್ಬಂದಿ ಯಾವುದೇ ತರ ಕಳ್ಳತನ ಆಗ್ಬಾರ್ದು ಅಂತ ಹೇಳಿ ನಮ್ಮ ಇನ್ಸ್ಪೆಕ್ಟರ್, PSI ಮುಕ್ತಿಯಲ್ಲಿ ಹಾಗೂ ಒಂದು 50 ಜನ ಸಿಬ್ಬಂದಿಗಳು ಎಲ್ಲಾ ಕಡೆ ನಮ್ಮ ಸಿಬ್ಬಂದಿ ಓಡಾಡ್ತಾ ಇದ್ದಾರೆ. ಆ ತರ ಯಾವುದೋ ಆಗಲ್ಲ ನೋಡ್ಕೊಳ್ತೀವಿ. ಸೊ ಜನರು ಎಲ್ಲ ಬಂದು ಎಂಜಾಯ್ ಮಾಡಿ ಹೋಗುವಂತ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ವಿ. ಸೊ ಎಲ್ಲ ಪ್ರಿಪರೇಷನ್ ಆಗಿದೆ. ಈಗ ಪಾಲಕರು ಏನ್ ಹೇಳ್ತಾರೆ? ಮಕ್ಕಳು ಕಳೆಯುವಂತ ಬಹಳಷ್ಟು ಉದಾಹರಣೆಗಳು ಆ ತರ ಪಾಲಕರಿಗೆ ನಾವು ತಮ್ಮ ಮಕ್ಕಳ ಬಗ್ಗೆ ನಿಗಾ ವಹಿಸುವಂತ ಹೇಳ್ತೀವಿ. ಅದೇ ತರ ನಾವು OPಗಳು ಮಾಡಿದೀವಿ. ನಮ್ದು ಇಲ್ಲಿ ವಾಟರ್ ಟ್ಯಾಂಕ್ ಹತ್ರ ಇದೆ, ಮೇಳ ಹತ್ರ 2 OPಗಳಿವೆ. ಸೊ ನಮ್ಮಲ್ಲಿ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಕೂಡ ಇದೆ. ಅಲ್ಲಿ ಏನಾದ್ರೂ ಹಂಗೆ ತಮಗೆ ಅನ್ಸದಲ್ಲಿ ಅಲ್ಲಿ ನಾವು ಅಡ್ರೆಸ್ ಅನೌನ್ಸ್ಮೆಂಟ್ ಕೂಡ ಮಾಡ್ತೀವಿ. ನಮ್ಮ OPಗಳು ಇರುತ್ತೆ. ಅಲ್ಲಿ ಯಾರು ತಂದು ಕೊಟ್ಟಲ್ಲಿ ನಾವು ಅವ್ರಿಗೆ ಮುಂದಿನ ಅವ್ರು ಯಾರು ಮುಟ್ಟಿಸ್ಬೇಕು ಅವ್ರು ಮುಟ್ಟಿಸುವಂತ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ. CC ಕ್ಯಾಮೆರಾಗಳು ಸುಮಾರು 100ಕ್ಕಿಂತ ಜಾಸ್ತಿ CC ಕ್ಯಾಮೆರಾಗಳು ನಾವು ಅಳವಡಿಸ್ಕೊಂಡಿದ್ದೀವಿ. ಪಾರ್ಕಿಂಗ್ ಪ್ಲೇಸಸ್ 5 ಕಡೆ ಇದಾವೆ. ಡಿವಿಯೇಷನ್ಸ್ ಕೂಡ ಕೊಟ್ಟಿದ್ದೀವಿ. ಆಲ್ರೆಡಿ ಬೆಳಿಗ್ಗೆ 7 ಗಂಟೆಯಿಂದ ಡಿವಿಯೇಷನ್ಸ್ ಕೊಟ್ಟಿದ್ದೀವಿ. ಸೊ ಎಲ್ಲಿ ಕೂಡ ಯಾವುದೇ ತರ ವೆಹಿಕಲ್ ಪಾರ್ಕಿಂಗ್ ಆಗ್ಲಾರ್ದಂಗೆ ನಮ್ಮ ಸಿಬ್ಬಂದಿಗಳು ಆಫೀಸರ್ ನೋಡ್ಕೊಳ್ತಾ ಇದ್ದಾರೆ. ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.